ನಮಸ್ಕಾರ ವೀಕ್ಷಕರೇ. ಪ್ರಧಾನಿ ಮೋದಿ ಜೊತೆಗಿನ ಫೋನ್ ಕಾಲ್ ಬಳಿಕ ಜಾಗತಿಕ ಮಟ್ಟದಲ್ಲಿ ಎಕ್ಸ್ಪೋಸ್ ಆಗಿರೋ ಡೊನಾಲ್ಡ್ ಟ್ರಂಪ್ ಈಗ ಹೊಸ ರೀತಿಯ ಹೇಳಿಕೆ ಕೊಡೋ ಮೂಲಕ ಮತ್ತೆ ಸುದ್ದಿ ಆಗ್ತಾ ಇದ್ದಾರೆ. ಭಾರತ ಅಂದ್ರೆ ನಂಗೆ ಬಹಳ ಇಷ್ಟ, ಮೋದಿ ಇಸ್ ಮೈ ಬೆಸ್ಟ್ ಫ್ರೆಂಡ್ ಅಂದಿದ್ದ ಟ್ರಂಪ್ ಈಗ ಸ್ವಲ್ಪ ಬೇರೆ ಕಡೆ ವಾಲಿರೋದು ಸ್ಪಷ್ಟವಾಗ್ತಾ ಇದೆ. ಐ ಡೋಂಟ್ ಕೇರ್ ಅಂತ ಮುಲಾಜಿಲ್ಲದೆ ವಿರೋಧಿಗಳನ್ನ ನಡುಗಿಸ್ತಾ ಇದ್ದ ಟ್ರಂಪ್ ಈಗ ಸಡನ್ ಆಗಿ ಶಾಂತಿ ದೂತ ಆಗಿದ್ದರ ಹಿಂದಿನ ಅಸಲಿ ಸತ್ಯ ರಿವೀಲ್ ಆಗ್ತಾ ಇದೆ. ಇನ್ನೊಂದೆಡೆ ಇರಾನ್ ಹಾಗೂ ಇಸ್ರೇಲ್ ಯುದ್ಧ ತೀವ್ರತೆ ಪಡಿತಾ ಇದ್ದು ಇದರಿಂದ ಭಾರತಕ್ಕೆ ಎಫೆಕ್ಟ್ ಏನು, ಭಾರತವನ್ನ ಸೇಫ್ ಮಾಡೋದಕ್ಕೆ ಮೋದಿ ಪ್ಲಾನ್ ಏನು ಅನ್ನೋದು ಕೂಡ ರಿವೀಲ್ ಆಗ್ತಾ ಇದೆ. ಬಹುತೇಕರಲ್ಲಿ ಇರೋ ಪ್ರಶ್ನೆ ಏನಂದ್ರೆ ಭಾರತ ಈಗ ಯಾರ ಬೆಂಬಲಕ್ಕೆ ನಿಲ್ಬಹುದು ಅನ್ನೋದು. ಅದರ ಹಿಂದೆ ಕೂಡ ಹಲವು ಅಚ್ಚರಿಯ ವಿಚಾರಗಳಿವೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪ್ರಪಂಚದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಚಟಗಳಿರುತ್ತವೆ. ಕೆಲವರಿಗೆ ಪ್ರಚಾರದ ಹುಚ್ಚು, ಇನ್ನು ಕೆಲವರಿಗೆ ಐಷಾರಾಮದ ಅತಿ ಆಸೆ, ಮತ್ತೆ ಕೆಲವರಿಗೆ ನಾನೇ ಎಲ್ಲದರಲ್ಲೂ ಮುಂದಿರಬೇಕು ಅನ್ನೋ ಹೆಬ್ಬಯಕೆ. ಹೇಳ್ತಾ ಹೋದ್ರೆ ಈ ಸಾಲಲ್ಲಿ ದುಶ್ಚಟಗಳನ್ನು ಸೇರಿಸ್ತಾ ಹೋಗ್ಬೋದು. ಆದ್ರೆ ಪ್ರಸ್ತುತ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಟ್ರಂಪ್ ಹಲವು ರೀತಿಯ ವಿಮರ್ಶೆಗಳಿಗೆ ಒಳಗಾಗ್ತಾ ಇದ್ದಾರೆ. ಅಮೆರಿಕ ಶತ್ರು ಆಗೋದಕ್ಕಿಂತಲೂ ಮಿತ್ರ ಆದ್ರೆ ಬಹಳ ಡೇಂಜರಸ್, ಯಾವ ಕಾಲದಲ್ಲೂ ಅಮೆರಿಕ ನಂಬಿಕೆಗೆ ಅರ್ಹನಲ್ಲ ಅನ್ನೋ ಹಳೆಯ ರಾಜಕೀಯ ಗಾದೆಗಳ ಹೊರತಾಗಿಯೂ ಟ್ರಂಪ್ ಎಲ್ಲರಿಗೂ ವಿಶೇಷವಾಗಿ ಕಂಡ್ರು. ಟ್ರಂಪ್ರ ಮತಾಂಧ ವಿರೋಧಿ ಸಿದ್ಧಾಂತ ಕಂಡು ಜನರು ಇಂಥ ವ್ಯಕ್ತಿ ಗೆದ್ದು ಬಂದ್ರೆ ಜಾಗತಿಕ ಮಟ್ಟದಲ್ಲಿ ಸುಧಾರಣೆ ಗ್ಯಾರಂಟಿ ಅಂದ್ಕೊಂಡ್ರು. ಆದರೆ ಈಗ ಟ್ರಂಪ್ ನಡೆಗಳನ್ನ ನೋಡ್ತಾ ಇದ್ರೆ ಯಾವುದು ಅಸಲಿ ಯಾವುದು ನಕಲಿ ಅಂತ ಗೊತ್ತಾಗದಂತೆ ಗೊಂದಲ ಹುಟ್ಟಿಸ್ತಾ ಇದೆ. ಒಂದ್ಸಲ ಹಾಗೆ ಒಂದ್ಸಲ ಹೀಗೆ, ಒಂಥರ ಪೊಲಿಟಿಕಲ್ ಜೋಕರ್ನಂತೆ ಕಾಣಿಸ್ತಾ ಇದ್ದಾರೆ. ಪಾಕಿಸ್ತಾನದ ಆರ್ಮಿ ಚೀಫ್ ಆಸಿಂ ಮುನೀರನ್ನ ಅಮೆರಿಕ ಸರ್ಕಾರ ಪರೇಡ್ಗೆ ಆಹ್ವಾನಿಸಿದೆ ಅನ್ನೋ ಸುದ್ದಿ ಬಂತು. ಇದನ್ನ ಕಾಂಗ್ರೆಸ್ನವರು ಹೈಲೈಟ್ ಮಾಡಿ ಮೋದಿಗೆ ಟಾಂಗ್ ಕೊಡೋದಕ್ಕೆ ನೋಡಿದ್ರು. ಬಳಿಕ ಅದು ಸುಳ್ಳು ಸುದ್ದಿ ಅಂತಾಯ್ತು, ಕಾಂಗ್ರೆಸ್ಗೆ ಮುಖಭಂಗ ಆಯ್ತು. ಆದ್ರೆ ಈಗ ಕಹಾನಿ ಮೇ ಟ್ವಿಸ್ಟ್ ಅನ್ನೋ ಹಾಗೆ ಆಸಿಂ ಮುನೀರನ್ನ ಟ್ರಂಪ್ ವೈಟ್ ಹೌಸ್ಗೆ ಊಟಕ್ಕೆ ಇನ್ವೈಟ್ ಮಾಡ್ತಾರೆ. ಅದಾದ ಬಳಿಕ ಟ್ರಂಪ್ ಕಡೆಯಿಂದ ಹೊಸ ಅಪ್ಡೇಟ್ಗಳು ಬರುತ್ತವೆ. ನಿನ್ನೆಯಷ್ಟೇ ಮೋದಿ ನಾವು ಯಾರ ಮಧ್ಯಸ್ಥಿಕೆ ಒಪ್ಪೋದಿಲ್ಲ ಅಂತ ಹೇಳಿದ್ರು. ಮತ್ತೆ ಅದನ್ನೇ ಪುನರುಚ್ಚರಿಸೋ ಟ್ರಂಪ್ ನನ್ನಿಂದಲೇ ಯುದ್ಧ ನಿಂತಿದ್ದು ಅನ್ನೋದನ್ನ ಮುಂದುವರಿಸ್ತಾರೆ. ಬಳಿಕ ಆಸಿಂ ಮುನೀರ್ ಬಗ್ಗೆ ಮಾತನಾಡೋ ಟ್ರಂಪ್ ನನ್ನ ಮಾತನ್ನ ಕೇಳಿ ಯುದ್ಧವನ್ನ ನಿಲ್ಲಿಸಿದ್ದಕ್ಕೆ ಥ್ಯಾಂಕ್ಸ್ ಅಂತಲೂ ಹೇಳ್ತಾರೆ. ನನಗೆ ಪಾಕಿಸ್ತಾನವನ್ನ ಕಂಡ್ರೆ ಇಷ್ಟ ಅನ್ನೋ ನುಡಿಮುತ್ತುಗಳು ಕೂಡ ಟ್ರಂಪ್ ಬಾಯಿಂದ ಬರುತ್ತೆ. ಸರಿ, ಇನ್ನೇನು ಭಾರತದ ಬದ್ಧ ವೈರಿಯನ್ನ ಹಾಡಿ ಹೊಗಳಿ ಫ್ರೆಂಡ್ಶಿಪ್ ಮಾಡ್ಕೊಂಡ್ಮೇಲೆ ಈ ವೈಯನ ಅವಶ್ಯಕತೆ ನಮಗಿಲ್ಲ ಅಂತ ಅನ್ನಿಸೋದು ಸಹಜ. ಆದ್ರೆ ಭಾರತವನ್ನ ಎದುರು ಹಾಕಿಕೊಳ್ಳೋದಕ್ಕೂ ಈ ಟ್ರಂಪ್ ತಯಾರಿಲ್ಲ. ಸರಿ, ವೈರಿ ಆಗೋದು ಬೇಡ, ನಿಮ್ಮ ಪಾಡಿಗೆ ನೀವಿರಿ, ನಾವು ನಿಮ್ಮಿಂದ ದೂರ ಇರ್ತೀವಿ ಅಂತಾರ ಅಂದ್ರೆ ಅದು ಕೂಡ ಇಲ್ಲ. ನನಗೆ ಮೋದಿ ಅಂದ್ರೆ ಬಹಳ ಇಷ್ಟ, ನಾನು ಮೋದಿಯ ಬಿಗ್ಗೆಸ್ಟ್ ಫ್ಯಾನ್. ಭಾರತ ಹಾಗೂ ಅಮೆರಿಕ ನಡುವಿನ ಸ್ನೇಹ ಸಂಬಂಧ ಮುಂದುವರಿಯುತ್ತೆ, ಉಭಯ ದೇಶಗಳ ನಡುವಿನ ಟ್ರೇಡ್ ಡೀಲ್ಗಳು ಕೂಡ ಚೆನ್ನಾಗಿ ಇರುತ್ತೆ ಅಂತ ಹೇಳ್ತಾರೆ. ಹಾವು ಸಾಯ್ಬೇಕು, ಕೋಲು ಮುರಿಬಾರದು ಅನ್ನೋ ರೀತಿಯಲ್ಲಿ ಮಾತಾಡೋ ಟ್ರಂಪ್ಗೆ ತಮ್ಮ ಪ್ರಚಾರದ ಮುಂದೆ ಯಾವ ಸ್ನೇಹವೂ ಮುಖ್ಯವಲ್ಲ ಅನ್ನೋದು ಇದರಿಂದ ಕ್ಲಿಯರ್ ಆಗ್ತಾ ಇದೆ. ಎಲ್ಲಾ ವಿಷಯದಲ್ಲೂ ಅಮೆರಿಕವೇ ನಂಬರ್ 1 ಆಗಿರಬೇಕು ಅನ್ನೋ ಚಟ ಇದೆ ಅನ್ನೋದು ಗೊತ್ತಿರೋದೆ. ಆದ್ರೆ ಅದಕ್ಕಾಗಿ ಪಾಕಿಸ್ತಾನದಂತಹ ಘೋಷಿತ ಉಗ್ರ ದೇಶದ ಸ್ನೇಹ ಬೇಕಿತ್ತ ಅಂತ ಕೇಳಿದ್ರೆ ಅದಕ್ಕೆ ಕಾರಣಗಳು ಕೂಡ ಸಿಗ್ತಾ ಹೋಗುತ್ತವೆ. ಪಾಕಿಸ್ತಾನಿ ಆರ್ಮಿ ಮುಖ್ಯಸ್ಥನನ್ನ ಕರೆದು ಊಟ ಹಾಕಿಸ್ತಾ ಇರೋದಕ್ಕೆ ಕಾರಣ ಇರಾನ್ ಅಂತೆ. ಟ್ರಂಪ್ ಹೇಳೋ ಪ್ರಕಾರ ಇರಾನ್ ಬಗ್ಗೆ ಎಲ್ಲರಿಗಿಂತ ಹೆಚ್ಚಾಗಿ ಪಾಕಿಸ್ತಾನಕ್ಕೆ ಗೊತ್ತಿದೆ. ಇರಾನ್ ಅಣ್ವಸ್ತ್ರ ಹೊಂದಿದ ದೇಶ ಆಗಬಾರದು ಅನ್ನೋದು ನಮ್ಮ ಉದ್ದೇಶ. ಅದನ್ನ ತಪ್ಪಿಸೋದಕ್ಕೆ ನಮಗೆ ಪಾಕಿಸ್ತಾನದ ಸಹಾಯ ಬೇಕು. ಇರಾನ್ ಅನ್ನ ಹಣಿಯೋದಕ್ಕೆ ನೀವು ಬ್ಯಾಕ್ ಅಂಡ್ ಸಪೋರ್ಟ್ ಕೊಟ್ಟುಬಿಡಿ, ಅದಕ್ಕೆ ಬದಲಾಗಿ ನಾವು ನಿಮಗೆ ರಕ್ಷಣಾ ವಲಯದಲ್ಲಿ ದೊಡ್ಡ ಸಹಾಯವನ್ನ ಮಾಡ್ತೀವಿ, ನಿಮ್ಮ ಎಣಿಕೆಗೂ ಮೀರಿದ ಮಟ್ಟದಲ್ಲಿ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾರೆ. ಸರಿ, ಅಮೆರಿಕ ಪಾಕಿಸ್ತಾನಕ್ಕೆ ಇಂತ ದೊಡ್ಡ ಮಿಲಿಟರಿ ಆಫರ್ ಕೊಟ್ರೆ ಅದರಿಂದ ಎಫೆಕ್ಟ್ ಯಾರಿಗೆ ಅನ್ನೋದಕ್ಕೆ ಸಿದ್ಧ ಉತ್ತರವೇ ಸಿಗುತ್ತೆ. ಒಂದು ಕಡೆಯಲ್ಲಿ ಐ ಲವ್ ಇಂಡಿಯಾ ಅನ್ನೋದು, ಇನ್ನೊಂದು ಕಡೆಯಲ್ಲಿ ಐ ವಾಂಟ್ ಪಾಕಿಸ್ತಾನ್ ಅನ್ನೋದು. ಇಷ್ಟೆಲ್ಲ ಮಾಡಿ ಏನ್ ಸಾಧಿಸ್ತಾರೆ ಅಂತ ಕೇಳಿದ್ರೆ ಇನ್ಯಾವುದೋ ದೇಶದ ಆಂತರಿಕ ವಿಚಾರಕ್ಕೆ ತಲೆ ಹಾಕೋದು. ಇದೆಲ್ಲ ಕೇಳಿದ್ಮೇಲೆ ಕಾಮನ್ ಮ್ಯಾನ್ಗೆ ಅನ್ನಿಸೋದು ಇದೆಲ್ಲ ಬೇಕಾ ಅಂತ. ಅಂದಹಾಗೆ ಈ ಅಂತಾರಾಷ್ಟ್ರೀಯ ವ್ಯವಹಾರಗಳು ನಿಮ್ಮ ಆಲೋಚನೆಯನ್ನ ಮೀರಿದ್ದಾಗಿರುತ್ತವೆ. ಅದರಲ್ಲೂ ಅಮೆರಿಕದಂತ ಒಂದು ದೇಶ ಒಂದು ದೊಡ್ಡ ಹೆಜ್ಜೆಯನ್ನ ಇಟ್ರೆ ಅದರ ಹಿಂದೆ ನೂರಾರು ರಣತಂತ್ರಗಳು ಇರುತ್ತೆ ಅನ್ನೋದು ವಾಸ್ತವ. ಆದ್ರೆ ಅಲ್ಟಿಮೇಟ್ ಆಗಿ ಇದೆಲ್ಲ ಯಾಕೆ ಅಂದ್ರೆ ನಾನು ಬಲಿಷ್ಠ ಅನ್ನೋದನ್ನ ತೋರಿಸ್ಕೊಳ್ಳೋದು. ಇಸ್ರೇಲ್ ದಾಳಿ ಮಾಡ್ತಾ ಇರೋ ರೀತಿಯನ್ನ ನೋಡಿದ್ರೆ ಇರಾನ್ಗೆ ಸದ್ಯಕ್ಕಂತೂ ಎದ್ದು ನಿಲ್ಲೋದಕ್ಕೆ ಆಗದಷ್ಟು ಡ್ಯಾಮೇಜ್ ಆಗಿರೋದು ಗ್ಯಾರಂಟಿ ಅನ್ನಿಸ್ತಾ ಇದೆ. ಈ ಹೊತ್ತಲ್ಲಿ ಅಲ್ಲಿನ ರಾಜಕೀಯ ಹದಗೆಟ್ಟು ಹೋಗಿ ಅಯೋಮಯವಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಅಂತಿಮವಾಗಿ ಇರಾನ್ ಮೇಲೆ ಅಮೆರಿಕ ಪ್ರಾಬಲ್ಯ ಸಾಧಿಸಬೇಕು ಅನ್ನೋ ಉದ್ದೇಶ ಟ್ರಂಪ್ಗೆ ಇರೋದು ಭಾಗಶಃ ಸತ್ಯ. ಆದ್ರೆ ಇದನ್ನೂ ಮೀರಿದ ಇನ್ನೊಂದು ಕ್ಯಾಲ್ಕುಲೇಷನ್ ಇದೆ. ವೈಟ್ ಹೌಸ್ ನಲ್ಲಿ ಒಳ್ಳೆ ಊಟ ತಿಂದ ಮುನೀರ್ ಟ್ರಂಪ್ ಹೆಸರನ್ನ ನೊಬೆಲ್ ಪ್ರಶಸ್ತಿ ಲಿಸ್ಟ್ಗೆ ರೆಕಮೆಂಡ್ ಮಾಡೋದಾಗಿ ತಿಳಿಸಿದ್ದಾರೆ. ಅಲ್ಲಿಗೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಅನ್ನೋ ಹಾಗೆ ಕುತಂತ್ರಿ ಟ್ರಂಪ್ ಶಾಂತಿ ದೂತ ಆಗುವುದಕ್ಕೂ ಸ್ಕೆಚ್ ಹಾಕಿದಂತಿದೆ.
ಆದ್ರೆ ಇದೆಲ್ಲವನ್ನ ಬದಿಗೊತ್ತಿದ್ರೆ ಪಾಕಿಸ್ತಾನ, ಅಮೆರಿಕ ಎರಡೂ ದೇಶಗಳು ಕೂಡ ನಂಬಿಕೆಗೆ ಅರ್ಹರಲ್ಲ. ಇಂಥ ನಂಬಿಕೆಗೆಟ್ಟವರ ಪರಸ್ಪರ ಸ್ನೇಹ ಹೇಗಿರ್ಬೋದು ಅಂತ ಆಲೋಚನೆಗಳು ಕೂಡ ಬರ್ತಾ ಇದೆ. ಅಂದಹಾಗೆ ಈಗ ಧರ್ಮ ಸಂಕಟಕ್ಕೆ ಸಿಕ್ಕಿಕೊಂಡಿರೋದು ಭಾರತ. ಇಸ್ರೇಲ್ ಹಾಗೂ ಇರಾನ್ ಯುದ್ಧದಲ್ಲಿ ಭಾರತ ಇಸ್ರೇಲ್ಗೆ ತಾನೇ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನ ಯಾರು ಬೇಕಾದ್ರೂ ಊಹಿಸಬಹುದು. ಯಾಕಂದ್ರೆ ಇಸ್ರೇಲ್ ಭಾರತದ ಆಪ್ತ ಮಿತ್ರ. ಸೈದ್ಧಾಂತಿಕವಾಗಿ ಇಸ್ರೇಲ್ ಅಂತಹ ಆಪ್ತ ಮಿತ್ರ ಇನ್ನೊಂದು ದೇಶ ಇಲ್ಲ ಅನ್ನೋದು ವಾಸ್ತವ. ಆದ್ರೆ ಇಸ್ರೇಲ್ ಭಾರತದ ಮಿತ್ರ ಅನ್ನೋದು ಎಷ್ಟು ನಿಜವೋ, ಇರಾನ್ ಭಾರತಕ್ಕೆ ಶತ್ರು ಅಲ್ಲ ಅನ್ನೋದು ಕೂಡ ಅಷ್ಟೇ ನಿಜ. ಯಾಕಂದ್ರೆ ಇರಾನ್ ಹಾಗೂ ಭಾರತದ ನಡುವೆ ವೈರತ್ವಕ್ಕೆ ಜಾಗ ಇಲ್ಲದೆ ಇರೋದಕ್ಕೆ ಕಾರಣ ಪಾಕಿಸ್ತಾನ ಹಾಗೂ ಇರಾನ್ ಬದ್ಧ ವೈರಿಗಳು ಅನ್ನೋದು. ಇವತ್ತು ಭಾರತಕ್ಕೆ ಮಧ್ಯ ಏಷ್ಯಾ ಹಾಗೂ ಆಫ್ಘನ್ ಅನ್ನ ಸಂಪರ್ಕಿಸೋದಕ್ಕೆ ಇರೋ ಎರಡು ಹತ್ತಿರದ ದಾರಿಗಳು ಅಂದ್ರೆ ಅದು ಪಾಕಿಸ್ತಾನ ಹಾಗೂ ಇರಾನ್. ಪಾಕಿಸ್ತಾನದ ಅಗತ್ಯತೆ ನಮಗೆ ಇಲ್ಲದೆ ಇರೋದ್ರಿಂದ ಇರಾನ್ ಮೂಲಕ ಇದು ಸಾಧ್ಯವಾಗ್ತಾ ಇದೆ. ಇರಾನ್ ನಲ್ಲಿ ಈಗಿನ ಸರ್ಕಾರ ಕಂಪ್ಲೀಟ್ ಪಾಕ್ ವಿರೋಧಿಯಾಗಿದ್ದು ಇಬ್ಬರ ನಡುವೆ ಸಂಧಾನ ಆಗೋದಕ್ಕೆ ಅವಕಾಶವೇ ಇಲ್ಲ. ಅದಕ್ಕೆ ಕಾರಣ ಸುನ್ನಿ ಹಾಗೂ ಶಿಯಾ ಅನ್ನೋದು ಕೂಡ ಒಂದು. ಇರಾನ್ನ ಚಾಬಹಾರ್ ಪೋರ್ಟ್ ಭಾರತದ ವ್ಯವಹಾರಗಳಲ್ಲಿ ದೊಡ್ಡ ಪಾತ್ರವನ್ನು ವಹಿಸ್ತಾ ಇದೆ. ಆ ಪೋರ್ಟ್ ಮೇಲೆ ಭಾರತ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಕೂಡ ಮಾಡಿದೆ. ಚೀನಾ ಹಾಗೂ ಪಾಕಿಸ್ತಾನದ ಪ್ರಾಬಲ್ಯ ತಪ್ಪಿಸುವಲ್ಲಿ ಭಾರತಕ್ಕೆ ಈ ಪೋರ್ಟ್ ದೊಡ್ಡ ಸಹಕಾರಿಯಾಗಿದೆ. ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರದ ಫಾರಿನ್ ಪಾಲಿಸಿ ಹೇಗಿದೆ ಅಂದ್ರೆ ಶಾಶ್ವತ ಮಿತ್ರತ್ವಕ್ಕಿಂತ ಶಾಶ್ವತ ಆಸಕ್ತಿಗಳು ಮುಖ್ಯವಾಗಿದೆ. ಭಾರತ ಇವತ್ತು ಇಸ್ರೇಲ್ನಿಂದ ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡ್ತಾರೆ. ಇರಾನ್ ಮೂಲಕವೇ ಆಫ್ಘಾನ್ ಪ್ರವೇಶ ಆಗುತ್ತೆ. ಭಾರತಕ್ಕೆ ಕೂಡ ಕ್ರೂಡ್ ಆಯಿಲ್ ಸಪ್ಲೈಯಲ್ಲಿ ಇರಾನ್ ಪಾತ್ರವಿದೆ. ಆದ್ರಿಂದ ಇಂಥ ಕ್ಲಿಷ್ಟಕರ ಸಂದರ್ಭದಲ್ಲಿ ಒನ್ ಸೈಡೆಡ್ ಆಗದೆ ನ್ಯೂಟ್ರಲ್ ಆಗಿ ಇದ್ದುಕೊಂಡೇ ರಾಜತಾಂತ್ರಿಕತೆಯನ್ನ ತೋರಿಸ್ತಾ ಬಂದಿದ್ದಾರೆ. ಇಲ್ಲಿ ಗಮನಿಸಬೇಕಾಗಿರೋ ಅಚ್ಚರಿ ವಿಷಯ ಏನಂದ್ರೆ ಭಾರತದ ಒಳಗಿರೋ ವಿಪಕ್ಷಗಳು ಹಾಗೂ ಅವರ ಎಕೋಸಿಸ್ಟಮ್ ಮೋದಿಯನ್ನ ಮುಸ್ಲಿಂ ವಿರೋಧಿ ಅಂತ ಬಿಂಬಿಸ್ತಾ ಇವೆ. ವಿದೇಶಿ ಮಾಧ್ಯಮಗಳು ಕೂಡ ಅದನ್ನೇ ಹೈಲೈಟ್ ಮಾಡ್ಕೊಂಡು ಬಂದಿವೆ. ಆದರೆ ಮೋದಿ ಸರ್ಕಾರ ಇರಾನ್ ಹಾಗೂ ಆಫ್ಘನ್ ಅನ್ನೋ ಎರಡು ಖಟ್ಟರ್ ಇಸ್ಲಾಮಿಸ್ಟ್ ದೇಶಗಳ ಜೊತೆಗೆ ಸಂಬಂಧವನ್ನ ಮೇಂಟೈನ್ ಮಾಡಿಕೊಂಡು ಬಂದಿದ್ದಾರೆ ಅನ್ನೋದು. ಜಾಗತಿಕ ಮಟ್ಟದಲ್ಲಿ ವಿಶ್ವಸಂಸ್ಥೆಯಲ್ಲಿ ವೋಟಿಂಗ್ ವೇಳೆ ಭಾರತದ ನ್ಯೂಟ್ರಲ್ ನಿಲುವುಗಳೇ ಇವತ್ತು ಅನಾವಶ್ಯಕ ವಿಷಯಗಳಿಂದ ಭಾರತವನ್ನ ಸೇಫ್ ಆಗಿ ಇರಿಸಿರೋದು. ಅಂದಹಾಗೆ ಇಂಥ ಸಂದರ್ಭ ಬಂದಾಗ ಏನ್ ಮಾಡಬೇಕು ಅನ್ನೋ ಮುಂದಾಲೋಚನೆ ಇದ್ದಿದ್ರಿಂದಲೇ ಇವತ್ತು ಭಾರತ ಸೇಫ್ ಝೋನ್ ನಲ್ಲಿ ಇರೋದು. ಇರಾನ್ ಕಲಹದಿಂದ ಭಾರತಕ್ಕೆ ತೈಲ ಸಮಸ್ಯೆ ಆಗ್ಬೋದು ಅನ್ನೋ ಊಹೆ ಹಲವರಲ್ಲಿ ಇರಬಹುದು. ಆದ್ರೆ ಭಾರತಕ್ಕೆ ಇವತ್ತು ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ 40 ತೈಲ ಪೂರೈಕೆ ದೇಶಗಳಿವೆ. ಆದ್ರಿಂದ ಭಾರತದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಕೊರತೆ ಉಂಟಾಗೋದಕ್ಕೆ ಚಾನ್ಸೇ ಇಲ್ಲ. ಅಲ್ಲದೆ ನಮ್ಮಲ್ಲೇ ತೈಲ ತೆಗೆಯುವ ಕೆಲಸಗಳು ಕೂಡ ಹಂತ ಹಂತವಾಗಿ ಸಾಗ್ತಾ ಇದ್ದು ಇನ್ನು ಮುಂದೆ ಇತರರ ಅವಲಂಬನೆಯನ್ನ ಕಡಿಮೆ ಮಾಡೋ ಪ್ರಯತ್ನಗಳು ಕೂಡ ಭರದಿಂದ ಸಾಗ್ತಾ ಇದೆ ಅಂತ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ಒಟ್ನಲ್ಲಿ ಮೋದಿ ವಿದೇಶಕ್ಕೆ ಟ್ರಿಪ್ ಹೋಗ್ತಾರೆ ಅಂದ್ರೆ ಇಲ್ಲಿ ಕೆಲವರ ಅರಚಾಟ ಪರಚಾಟ ಜೋರಾಗ್ತಾನೆ ಇತ್ತು. ಇದುವರೆಗೂ ಭಾರತದ ಯಾವ ಪ್ರಧಾನಿ ಹೋಗದ ದೇಶಕ್ಕೂ ಮೋದಿ ಹೋಗ್ತಾರೆ ಅಂದಾಗ ಫಾರಿನ್ ಟ್ರಿಪ್ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಲೂ ಕೆಲವರು ಹೇಳ್ತಾ ಇದ್ರು. ಆದ್ರೆ ಮೋದಿಯ ಫಾರಿನ್ ಟ್ರಿಪ್ ಗಳಿಂದ ಭಾರತಕ್ಕೆ ಆಗ್ತಾ ಇರೋ ಉಪಯೋಗಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಕೆಲವರಿಗೆ ಇನ್ನೊಂದು ಸಲ ಶಿಕ್ಷಣ ಪಡೆದರೂ ಸಾಧ್ಯವಾಗುವುದಿಲ್ಲ ಅಂತ ಜನರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.